ಬೆಂಗಳೂರಿನಲ್ಲಿ ನೀವೆಲ್ಲ ನಮಗೆ ಪಾಟೋಲ್ ಬಗ್ಗೆ ಎಲ್ಲ ಎಚ್ಚರಿಕೆ ಗಂಟೆ ಕೊಟ್ಟಿದ್ರಿ. ನಾನು ಬೆಂಗಳೂರು ನೋಡಿದ್ದೀನಿ, ಬೇರೆ ಕಡೆ ನೋಡಿದ್ದೀನಿ, ಎಲ್ಲ ಕಡೆ ಪಾಟೋಲ್ ಸಿಗ್ತಿದೆ. ಆದರೆ ಅಲ್ಲಿದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಲೆಕ್ಕ ಹಾಕೋ 2,000 ಚಿಲ್ಲರೆ ಪಾಟೋಲ್ಸ್ ಇದೆ ಅಂತೇಳಿ ನಮ್ಮ ಅಧಿಕಾರಿಗಳು ಒಂದು ಪಟ್ಟಿನ ಬೆಂಗಳೂರು ನಗರದಲ್ಲಿ ಕೊಟ್ಟಿದ್ದಾರೆ. ಮುಂದೆ ಎಲ್ಲ ಹೇಳಿದ್ದೆ, ಹೊಸ ಸಿಸ್ಟಮ್ ಅದನ್ನು ಪಾಟೋಲ್ ಮುಚ್ಚಲಿಕ್ಕೆ ಅವರಿಗೆಲ್ಲ ನಾವೆಲ್ಲ ತೋರಿಸಿದ್ದು. ಸೊ ಅವ್ರು ಯಾರು ಸರಿಯಾಗಿ ನನಗೆ ಸಮಾಧಾನಕರವಾದಂಥ ಉತ್ತರ ನನಗೆ ಸಿಕ್ಕಿರಲಿಲ್ಲ, ಕೆಲಸ ಮಾಡಿಸಿದ್ರು. ಅದಕ್ಕೆ ಕೂಡಲೇ ಅವ್ರಿಗೆಲ್ಲ ಮೀಟಿಂಗ್ ಮಾಡ್ಬಿಟ್ಟು ಹೇಳೋಗಿದೆ, 15 ದಿನದಲ್ಲಿ ಎಲ್ಲ ಪಾಟೋಲ್ ಮುಚ್ಚಬೇಕು. ಕಮಿಷನರ್ ಇಂದ ಹಿಡಿದು ಜಾಯಿಂಟ್ ಕಮಿಷನರು, ಝೋನಲ್ ಕಮಿಷನರು, ಚೀಫ್ ಇಂಜಿನಿಯರ್ಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲ 400 ಜನ ಇದ್ದಾರೆ. 400 ಜನನು ರೋಡಲ್ಲಿರಬೇಕು ಅಂತ ಹೇಳಿದೆ. ಪ್ರತಿದಿನ ಎಷ್ಟೆಷ್ಟು ಪಾಟೋಲ್ನ ಮುಚ್ಚಿರಿ, ಎಷ್ಟು ಅದಕ್ಕೆಲ್ಲ ಕೂಡ ಇದ್ದು ನನಗೆ ವಿಡಿಯೋ ಮಾಡಿ ನನಗೆ ಪೋಸ್ಟ್ ಮಾಡಬೇಕು ಅಂತ ಹೇಳಿದೆ. ಸೊ ಎಲ್ಲರೂ ನನಗೆ ಪೋಸ್ಟ್ ಮಾಡಿದ್ರು. ಎಲ್ಲ ನನ್ನ ಫೋನಲ್ಲೇ ಎಲ್ಲ ನನಗೆ ದಾಖಲೆ ಎಲ್ಲ ಇದೆ. ಕಂಪ್ಲೀಟ್ ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತಾ 14,307 ಗುಂಡಿಗಳು ಮುಚ್ಚಿದ್ದೀವಿ ಸರ್. 14,307 ಗುಂಡಿಗಳನ್ನು ಮುಚ್ಚಿದ್ದಾರೆ. ಸೊ ಮೀಡಿಯಾ ಅವರು ನೀವು ಕೂಡ ಎಲ್ಲ ತೋರಿಸಿದ್ದೀರಿ, ಪೇಪರ್ಲೆಲ್ಲ ಬಂದಿದೆ, ಸಮಾಧಾನಕರವಾಗಿ ಕಾಣ್ತಾ ಇದೆ. ಆದರೆ ಇನ್ನೂ ನಾನು ನೋಡಬೇಕು ಅನ್ಸುತ್ತೆ, ಏನು ಬೇಕಾಬಿಟ್ಟಿ ಮಾಡಿದಾರಾ, ಸುಮ್ಮನೆ ಮುಚ್ಚಿಬಿಟ್ಟಿದಾರಾ, ಏನು ಅಂತ. ಸ್ವಲ್ಪ ಮಳೆನೂ ಸ್ವಲ್ಪ ಅಡಚಣೆ ಇದೆ. ಮಳೆ ಇದ್ದಾಗ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ. ಆದರೂ ನಾನು ಈಗ 14,000 ಗುಂಡಿ, ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ಒಂದು ಇತಿಹಾಸ ದಾಖಲೆ ಸೃಷ್ಟಿ ಮಾಡಿದೆ. ಬಟ್ ಅಂದು ನಾನು ಹೇಳಿದ್ದೀನಿ ನಮ್ಮ ಕಮಿಷನರ್ಗೆ, ಯಾರು ಇದ್ರ ಬಗ್ಗೆ ಬೇಜವಾಬ್ದಾರಿ ವಹಿಸಿದ್ರೆ ತಲೆದಂಡ ತೆಗೆದುಕೊಳ್ಳಲೇಬೇಕಾಗ್ತದೆ. ಯಾರಿಗೂ ಇದು ನಿರ್ದಾಕ್ಷಿಣ್ಯ ಕ್ರಮ ಇದೆ. ಅವ್ರಿಗೆ ಹೇಳಿದ್ದೆ, ನಾನು ವಾರ್ಡಲ್ಲೇ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ. ಎಲ್ಲ ಅದನ್ನೆಲ್ಲ ಲಿಸ್ಟ್ ಮಾಡಿಸ್ತಾ ಇದ್ದೀನಿ, ಯಾರು ಮಾಡಿದ್ದಾರೆ ಅಂತ. ಇನ್ನು ನೋಡ್ತೀನಿ. ಸೊ ತಾವು ಎಲ್ಲ ದಯವಿಟ್ಟು ಬನ್ನಿ, ನಿಮ್ಮ ಸಲಹೆ ಇರಲಿ, ನಿಮ್ಮ ಮಾರ್ಗದರ್ಶನ ಇರಲಿ, ನಿಮ್ಮ ಸಪೋರ್ಟ್ ಇರಲಿ. ನಮಗೆ ನಾಗರಿಕರಿಗೆ ಒಳ್ಳೇದಾಗಬೇಕು. ಗುಂಡಿಯಿಂದ ಯಾರಿಗೂ ಆಕ್ಸಿಡೆಂಟ್ಗಳಾಗಿ ಯಾರು ಪ್ರಾಣನೂ ಹೋಗಬಾರ್ದು, ಪ್ರಾಣ ಉಳಿಸಬೇಕು. ಅದಕ್ಕೋಸ್ಕರ ಈ ಪ್ರಯತ್ನ. ನಾನಿನ್ನ ಫುಲ್ ರಿಪೋರ್ಟ್ ನಾನು ತಗೊಂಡಿಲ್ಲ. ಫಸ್ಟ್ ನನ್ನ ಕಣ್ಣಿಗೆ ನಂಗೆ ಸಮಾಧಾನ ಆಗಬೇಕು. ಪೇಪರ್ ಬಗ್ಗೆ ನನಗೆ ಸರಿ ಮಾಧ್ಯಮದ ವರದಿ ಸರ್. ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೂಡ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ ಮಾತಿಗೆ ನನಗೆ ಕಿವಿಗಿಂಪ, ಅದು ನನಗೆ ನಂಬಿಕೆ ಇಲ್ಲ. ನನ್ನ ವರದಿ ಮಾಧ್ಯಮ ಬರ್ತಿರ್ಬೋದು, ನಾನು ಕಣ್ಣಲ್ಲಿ ನೋಡಬೇಕು. ಇದಾದ್ಮೇಲೆ ನನ್ನ ಮೋಟರ್ ಸೈಕಲ್ ಇಟ್ಕೊಂಡು ಕಾಲೇಜಲ್ಲಿ ಮೋಟರ್ ಸೈಕಲ್ ತಗೊಂಡಿದ್ದೆ, ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಟಿಕ್ಸ್ ಎಲ್ಲ ನಾನೇ ಒಂದು ರೋಡ್ ಹೋಗ್ತಾ ಇದ್ದೀನಿ. ಈ ಪುಸ್ತಕ ಎತ್ಕೊಂಡು ಏನು ಕರೆಕ್ಟಾಗಿ ಮಾಡಿದಾರ ಅಂತೇಳಿ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ಆಗಬೇಕಾದ್ರೆ ನಿಮ್ಗೆ ಹೇಳ್ತೀರ. ಇದು ಮಾಧ್ಯಮದ ಇದು ಇವರು ಪೇಪರಲ್ಲಿ ಹಾಕಿರೋದನ್ನ ಮಾಡಿದ್ರು. 15 ದಿವಸ ಏನು ಮಾಡಿದ್ವಿ, 15 ದಿವಸ ಮಾಡಿರೋ ಕೆಲಸ. ನಮ್ದು ಟಾರ್ಗೆಟ್ ಕೊಟ್ಟಿದ ಮೇಲೆ ಸರ್, ಡೈಲಿ ಏನೇನು ಆಕ್ಟಿವಿಟೀಸ್ ಆಗಿದೆ ಅದೆಲ್ಲ ಕೂಡ ಏನೇನು ರಿಪೋರ್ಟ್ ಆಗಿದೆ ಪೇಪರಲ್ಲಿ. ಅದೇ ನೋಡಿ, ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ, ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ, ಎಲ್ಲರೂ ಆ ರೀತಿ ಮಾಡಿಸಿದ್ದೀನಿ. ಇದ್ರೆ ಸಾಕು. ನಾನು ಇವತ್ತು ಹೇಳ್ತೀನಿ, ಇನ್ನು ಅಪೋಸಿಷನ್ ಪಾರ್ಟಿ MLA ಕ್ಷೇತ್ರಕ್ಕೂ ತಿಳಿಸ್ಬೇಕು, MLAಗಳು ಅವ್ರು ಇರಬೇಕು. ಅವ್ರದ್ದು ಏನಾದ್ರು ಸಲಹೆ ಇದ್ರು ನಾವು ತಗೊಳಕ್ಕೆ ನಾವು ರೆಡಿ ಇದ್ದೀವಿ. ಏನ್ ಮಾಡ್ತೀರಿ, ಹುಡುಗರುಗಳು ಪಾಪ ಗೊತ್ತಾಗಿರಲ್ಲ, ಆಗಿದೆ, ತಪ್ಪಾಗಿದೆ, ತೊಂದರೆ ಆಗಿದೆ. ಅವ್ರಿಗೆ ಭಗವಂತ ಅವ್ರ ಆತ್ಮಕ್ಕೆ ಸಿಕ್ತು, ಅವ್ರದ್ದೇನು ತಪ್ಪಿಲ್ಲ. ಏನ್ ಮಾಡ್ತೀರಿ, ಇವೆಂಥವೆಲ್ಲ ಮುಂಜಾಗ್ರತೆಯಾಗಿ ಮುಂದಕ್ಕೆಲ್ಲ ಚೆಕ್ ಮಾಡ್ತೀವಿ. ನಮ್ಮ ಚಾನೆಲಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.